ಇವತ್ತು ನಿಮಗೆ ದೇವಲಾಪುರದ ಮಣ್ಣಿನ ಮಗನ ಕಥೆಯನ್ನು ಹೇಳ್ತಾ ಇದ್ದೀನಿ. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ಆಗಿ ಕೆಲಸ ಮಾಡಿದಂಥ ಇವರು ಶ್ರೀಯುತ ಮಾಧವನ್ ಅವರು ದೇವಲಾಪುರ ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನ ಕೋರಾ ಹೋಬಳಿಯ ದೇವಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕೃಷಿಯನ್ನು ಮಾಡಿಕೊಂಡು ಆ ಕೃಷಿಯ ಮೂಲಕ ದೇವಭೂಮಿಯನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಶ್ರೀಯುತ ಮಾಧವನ್ ಅವರ ಸಾಧನೆ ಅಪಾರ. ಸುಮಾರು 5.5-6 ಎಕರೆ ಪ್ರದೇಶದಲ್ಲಿ ತುಂಬ ಸುಂದರವಾದಂಥ ಭೂಲೋಕದಲ್ಲಿ ಸ್ವರ್ಗವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಮಾಧವನ್ ಅವರ ಸಾಧನೆಯನ್ನು ನಾನು ಕೆಲವು ನಿಮಿಷದಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಇಲ್ಲಿ ಸುತ್ತಲೂ ನೀವೇ ನೋಡ್ತಾ ಇದ್ದೀರಾ, ಒಂದು ರೀತಿಯ ನಿತ್ಯ ಹರಿದ್ವರ್ಣದ ಕಾಡಿನ ರೀತಿ ಬಾವಿಯನ್ನು ನೋಡ್ತಾ ಇದ್ದಾರೆ, ಸದಾ ತುಂಬಿರ್ತಕ್ಕಂಥ ಬಾವಿ. ಹಾಗೆ ಸುತ್ತಮುತ್ತಲಿನ ಪರಿಸರ ನೀವು ನೋಡಬೇಕು, ಹಸಿರು ಬೆಟ್ಟಗುಡ್ಡಗಳಿದೆ. ಮಧ್ಯ ಈ ಒಂದು ಪ್ರದೇಶದಲ್ಲಿ ಅಡಿಕೆ, ತೆಂಗು ಹಾಗೂ ಜೇನಿನ ಕೃಷಿಯನ್ನು ಸಹ ಮಾಡ್ತಾ ಇದ್ದಾರೆ. ಹಾಗೆ ಹಲವಾರು ಬೆಳೆಗಳನ್ನು ತೆಂಗು ಮತ್ತು ಅಡಿಕೆ ಕೃಷಿಯನ್ನು ಜೊತೆಗೆ ಹಲವಾರು ಬಾಳೆ ಗಿಡಗಳನ್ನು ನೆಡುವಂಥದ್ದು. ಹೀಗೆ ಒಂದು ರೀತಿಯ ಭೂಲೋಕದ ಸ್ವರ್ಗದ ನಿರ್ಮಾಣವನ್ನು ದೇವಲಾಪುರದಲ್ಲಿ ಶ್ರೀಯುತ ಮಾಧವನವರು ಮಾಡಿರ್ತಕ್ಕಂಥದ್ದು ತುಂಬ ವಿಶೇಷ. ಒಂದು ಅದ್ಭುತ ಸಾಧಕನಿಗೆ ನಾವೆಲ್ಲ ಒಂದು ರೀತಿಯ ದೊಡ್ಡ ನಮಸ್ಕಾರವನ್ನು ಸಲ್ಲಿಸೋಣ. ಇಂಥ ವ್ಯಕ್ತಿಯ ಶ್ರೇಷ್ಠ ಸಾಧನೆಗೆ ನಮ್ಮೆಲ್ಲರ ದೊಡ್ಡ ಚಪ್ಪಾಳೆ.